ಗುಬ್ಬಿ ತಾಲೂಕಿನ ಅಗಲವಾಡಿ ಹೋಬಳಿಯ ಬೆಟ್ಟದಹಳ್ಳಿ ಗವಿಮಠದಲ್ಲಿ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ನಿರಂಜನ ಜಂಗಮ ಪೀಠಾರೋಹಣ ಸುವರ್ಣ ಮಹೋತ್ಸವ ಕಾರ್ಯಕ್ರಮವು ಅದ್ದೂರಿಯಾಗಿ ನೆರವೇರಿತು. ಶ್ರೀ ಚಂದ್ರಶೇಖರ ಮಹಾಸ್ವಾಮೀಜಿ ಅವರ ಶ್ರೀಮಠದಲ್ಲಿ ಪೀಠಾರೋಹಣವಾಗಿ ಮೇ 22ಕ್ಕೆ 50 ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ಮಠದ ಸದ್ಭಕ್ತರು ಶ್ರೀಗಳ ಪಾದಗಳಿಗೆ ಪುಷ್ಪನಮನ ಸಲ್ಲಿಸಿ ಆಶೀರ್ವಚನ ಪಡೆದರು. ಇದೇ ಸಂದರ್ಭದಲ್ಲಿ ಮಾಗಡಿ ರುದ್ರಮುನೇಶ್ವರ ಮಠದ ಶ್ರೀ ಚಂದ್ರಶೇಖರ್ ಸ್ವಾಮೀಜಿ ಮಾತನಾಡಿ, ಬೆಟ್ಟದಹಳ್ಳಿ ಗವಿಮಠದ ಶ್ರೀ ಚಂದ್ರಶೇಖರ ಮಹಾಸ್ವಾಮೀಜಿಯವರು ಪೀಠಾರೋಹಣವಾಗಿ ಇಂದಿಗೆ 50 ಸಂವತ್ಸರಗಳು ತುಂಬಿದ್ದು, ಶ್ರೀಗಳು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಹೆಚ್ಚು ಒತ್ತು ನೀಡಿದ್ದು, ಮಠದ ಸದ್ಭಕ್ತರಿಗೆ ಆಶೀರ್ವಚನ ನೀಡುತ್ತಾ ಸಮಾಜದ ಏಳಿಗೆಗಾಗಿ ಶ್ರಮಿಸುತ್ತಿದ್ದಾರೆ. ಪರಮಪೂಜ್ಯ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಆದೇಶದಂತೆ 50 ವರ್ಷಗಳ ಹಿಂದೆ ಬೆಟ್ಟದಹಳ್ಳಿ ಮಠಕ್ಕೆ ಬಂದು ತಪಸ್ಸು ಮಾಡಿ ಪೀಠಾಧಿಪತಿಗಳಾಗಿ ಲೋಕ ಕಲ್ಯಾಣಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತಮ್ಮ ಜೀವನವನ್ನು ಸಮಾಜದ ಒಳಿತಿಗಾಗಿ ಮೀಸಲಿಟ್ಟಿದ್ದಾರೆ ಎಂದು ತಿಳಿಸಿದರು. ಇನ್ನು ಶ್ರೀಮಠದ ಶ್ರೀ ಚಂದ್ರಶೇಖರ್ ಮಹಾಸ್ವಾಮೀಜಿ ಮಾತನಾಡಿ, ನಿರಂಜನ ಜಂಗಮ ಪೀಠಾರೋಹಣ 50ರ ಸುವರ್ಣ ಮಹೋತ್ಸವ ನೆಪ ಮಾತ್ರವಾಗಿದ್ದು, ಲೋಕ ಕಲ್ಯಾಣಾರ್ಥವಾಗಿ ಈ ಕಾರ್ಯಕ್ರಮವು ನೆರವೇರಿದೆ. ಸಮಾಜದ ಒಳಿತಿಗಾಗಿ ಅನೇಕ ಮಠಾಧೀಶರು ಇಲ್ಲಿ ಭಾಗವಹಿಸಿ ಮಠದ ಸದ್ಭಕ್ತರಿಗೆ ಸತತ 8 ದಿನಗಳ ಕಾಲ ಆಶೀರ್ವಚನ ನೀಡಿದ್ದು, ಇದರಿಂದ ಲೋಕ ಕಲ್ಯಾಣವಾಗುತ್ತದೆ, ಸಮಾಜದ ಒಳಿತಿಗೆ ದಾರಿದೀಪವಾಗುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಹಲವು ಸ್ವಾಮೀಜಿಗಳು, ಭಕ್ತಾದಿಗಳು, ರಾಜಕೀಯ ಮುಖಂಡರು ಸೇರಿದಂತೆ ಭಕ್ತರು ಭಾಗವಹಿಸಿದ್ದರು. ಶ್ರೀಮಠಗಳು ಮಾಡಬೇಕಾಗಿರ್ತಕ್ಕಂಥದ್ದು ದಾಸೋಹ ಮತ್ತೆ ನಿರಂತರ ಸಂಸ್ಕಾರ ಕೊಡುವಂತ ಕಾರ್ಯ, ಅರಿವು ಆಚಾರಗಳನ್ನು ತೋರಿಸಬೇಕು. ಇದೇ ಮಠಗಳ ಮೂಲ ಕರ್ತವ್ಯ ಅಂತೇಳಿ ಸ್ವಾಮೀಜಿಯವರು ಹೇಳಿದ್ದಾರೆ. ಧನ್ಯವಾದಗಳು. ಹಾಗೆ ಪೂಜ್ಯ ಮಹಾಸ್ವಾಮಿಗಳವರಿಗೆ ಭಕ್ತಿ ಸಮರ್ಪಣೆಯನ್ನ ಸಾವಧಾನವಾಗಿ ಕಾರ್ಯಕ್ರಮ ನಡೆಯಬೇಕು. ತಾವ್ಯಾರು ಅನಿತಾ ಸ್ವಾಮಿ ಈಗ ಮುಂದಿನ ಆಶೀರ್ವಚನ ಕೇಳ್ತಾರೆ. ಏನಪ್ಪ ಎಷ್ಟು ವರ್ಷ ಆಯ್ತು ನಿಮ್ಮ ಮನೆಗೆ? ಎಲ್ಲ ಜೋಳ ಚೆನ್ನಾಗಿ ಬೆಳೆದೈತಲ್ಲ, 3 ವರ್ಷದ ಜೋಳ 3 ಮೂಟೆ ಕೊಡಬೇಕು, 100 ರೂಪಾಯಿ 300 ರೂಪಾಯಿ ದುಡ್ಡು ಕೊಡ್ಬೇಕು. ಅವ್ರು ಯೋಚನೆ ಮಾಡ್ತಾರೆ 300 ರೂಪಾಯಿ ಕೊಡ್ಬೇಕಾಗತ್ತಲ್ಲ ಅಂತ. ಅವರು ಮಗನಿಗೆ ಮದುವೆ ಗುಣ ಹೆಂಗಿದೆ ಭಕ್ತರು ಅಂತ ಪ್ರಸಾದ ಕೊಡಿಸ್ತಾರೆ. ನಾವು ಊಟ ಮಾಡಲ್ಲ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.